ಕೇರಳದ ಕೊಲ್ಲಂ ಜಿಲ್ಲೆಯ ಚತ್ತನ್ನೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವಘಡ ಸಂಭವಿಸಿದೆ. ಮೈಲಕ್ಕಾಡ್ ಬಳಿ ಸರ್ವಿಸ್ ರಸ್ತೆ ಬಿರುಕು ಬಿದ್ದು ಸುಮಾರು 30 ಮೀಟರ್ ಭಾಗ ಕುಸಿದು ದೊಡ್ಡ ಗುಂಡಿ ಉಂಟಾಗಿದೆ. ಈ ವೇಳೆ ಸುಮಾರು 30 ಮಕ್ಕಳನ್ನ ಹೊತ್ತ ಶಾಲಾ ಬಸ್ಸೊಂದು ಆ ಜಾಗದಲ್ಲಿಯೇ ಹಾದು ಹೋಗುತ್ತಿದ್ದಾಗ ರಸ್ತೆ ಕುಸಿದಿದ್ದು ಬಸ್ ಸೇರಿದಂತೆ ಕೆಲವು ವಾಹನಗಳು ಸಿಲುಕಿಕೊಂಡಿದ್ದವು. ತಕ್ಷಣವೇ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮಕ್ಕಳು ಮತ್ತು ಚಾಲಕರು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹೆದ್ದಾರಿಯ ಸ್ಥಿತಿ ಮತ್ತು ಸುರಕ್ಷತಾ ಕ್ರಮಗಳನ್ನು ಮರುಪರಿಶೀಲಿಸಲು ಆದೇಶಿಸಿದ್ದಾರೆ.